ಸರ್ ಇಲ್ಲೇ ಗಾಡಿ ನಿಲ್ಸಿದ್ರಿ, ಮನೆ ತನಕ ಗಾಡಿ ಹೋಗುತ್ತಲ್ಲ. ಎಲ್ಲ ನಾನು ಹೇಳ್ತೀನಿ, ಬನ್ನಿ ನೀವು. ಎಲ್ಲಿಗೆ? ಹೇಳ್ತಾ ಇದೀನಿ ತಾನೆ, ನಾನು ಹೇಳ್ತೀನಿ, ಬನ್ನಿ. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ಸರ್ ನೀವು ಇದನ್ನ ತಾನೇ ಅನ್ಕೊಂಡಿದ್ದು? ಸರ್ ನಿಮಗೆ ಹೇಗೆ ನನ್ನ ಮನಸ್ಸಲ್ಲಿ ಇರೋದು? ನಿಮ್ಮ ಹಾರ್ಟ್ ನನ್ನ ಹತ್ರ ಇರುವಾಗ ಅದರಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗಲ್ವಾ ಹೆಂಡತಿ? ಇವಾಗ ಆಸೆ ತೀರ್ಸಿದಾಯ್ತು ತಾನೆ, ನಂಗೆ ಹಿಡಿಸಿ ಮನೆಗೆ ನಡ್ಕೊಂಡು ಹೋಗೋಣ. ಎತ್ಕೊಂಡಿರೋದು ನಾನು, ಎಲ್ಲಿ ಇಳಿಸ್ಬೇಕು ಅಂತ ನನಗೆ ಗೊತ್ತಿದೆ, ನೀವು ಸುಮ್ಮನೆ ಬನ್ನಿ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ, ಊರೆಲ್ಲ ಹೊತ್ತು ತಿರುಗುತ್ತೇರು ನಾನಮ್ಮ. ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗೋ ದೇಹ ನಾನಮ್ಮ. ಅಬ್ಬಬ್ಬ ನೋಡಿ ಹೆಂಡತಿ ಅಂದ್ರೆ ಎಂತ ಪ್ರೀತಿ. ಅಯ್ಯೋ ದೇವ, ನಮ್ಮ ಹೆಂಡತಿಯವರು ಇವ್ನ ನೋಡ್ಬಿಟ್ಟು ನಮ್ಮನ್ನು ಹಿಂಗೆ ಒತ್ಕೊಂಡು ಹೋಗು ಅಂದ್ರೆ ನಾವೇನ್ ಮಾಡೋಣ? ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಎಲ್ಲಿದ್ರಲ್ಲ, ಬೇಗ ಬನ್ನಿ, ಇನ್ವಿಟೇಷನ್ ಬಂದಿದೆ, ಬೇಗ ಬೇಗ. ಮನೇಲಿ ಯಾರಿಲ್ವಾ? ಇನ್ವಿಟೇಷನ್? ಹೌದು, ಇನ್ವಿಟೇಷನ್. ಅದಕ್ಕೆ ಕೊಡಿ ಇಲ್ಲಿ. ಕಾರ್ಡ್ ತುಂಬಾ ಚೆನ್ನಾಗಿದೆ ಅಲ್ವಾ? ನಂಗಂತೂ ತುಂಬಾ ಇಷ್ಟ ಆಯ್ತು. ಹೌದು ವೃಂದ, ಇದೆಲ್ಲ ವಿವೇಕ್ದು ಸೆಲೆಕ್ಷನ್. ನನಗಂತೂ ಕಾರ್ಡ್ ತುಂಬ ಇಷ್ಟ ಆಯಿತು. ವಿವೇಕ್, ಐ ಲೈಕ್ ಇಟ್. ಎಲ್ರಿಗೂ ಇಷ್ಟ ಆಗಿದ್ರೆ ನನಗೆ ಅದೇ ಖುಷಿ. ನೋಡ್ತಾ ನೋಡ್ತಾ ಮದುವೆ ಡೇಟೇ ಹತ್ತಿರ ಬಂದ್ಬಿಟ್ಟಿದೆ. ಅದು ಸರಿ ಮಾಮ್, ಅಗಸ್ತ್ಯ ಯಾಕಿನ್ನೂ ಬಂದಿಲ್ಲ? ಅದು ಅನಿಕಾ, ನಾಳೆ ಬಿಸು ಹಬ್ಬ ಅಲ್ವಾ, ಅದು ಮುಗಿಸ್ಕೊಂಡು ಬರ್ಬೋದು. ಅತ್ತೆ, ಅಗಸ್ತ್ಯ ಯಾಕೆ ಕಾವೇರಿ ಮನೆಯಲ್ಲಿ ಹಬ್ಬ ಮಾಡಬೇಕು? ವೃಂದ, ಅಗಸ್ತ್ಯ ಅಲ್ಲ, ಅತ್ತೆ ಬಿಸು ಹಬ್ಬ ನೋಡಿ ತುಂಬ ವರ್ಷಗಳಾಯಿತು ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ದಾರೆ ಅಷ್ಟೇ. ಬಟ್ ಮಾಮ್, ಅಗಸ್ತ್ಯ... ಅನಿಕಾ, ಅಗಸ್ತ್ಯ ಅಜ್ಜಿನ ಒಬ್ಬರನ್ನೇ ಬಿಟ್ಟು ಬರ್ತಾನ, ಅದಕ್ಕೆ ಅವನು ಅಲ್ಲೇ ಇದ್ದಾನಷ್ಟೇ. ಅದು ನಿಜಾನೇ, ನೀವು ಅವನ ಹೆತ್ತಮ್ಮ ಅನ್ನೋದು ಹೆಸರಿಗಷ್ಟೇ, ಅವನು ಅಜ್ಜಿ ಮಗನೇ. ಆದರೂ ಮಾಮ್, ಅವನ ಮದುವೆ ಟೈಮಲ್ಲಿ ಇಲ್ಲಿ ಇರಬೇಕಲ್ವಾ? ಸರಿ, ಅವನಿಗೊಂದು ಕಾಲ್ ಮಾಡ್ತೀನಿ. ಯಾಕೆ ಫೋನ್ ಮಾಡ್ತೀಯಾ? ಏನು ನೀನು ಫೋನ್ ಮಾಡಿದ ತಕ್ಷಣ ಬಂದ್ಬಿಡ್ತಾನ ಅವನು ಅದೇ ಹೇಳೋದು, ಅಮ್ಮನ ಒಬ್ಬನ್ನೇ ಬಿಟ್ಟು ಬರ್ತಾನ ಅಂಬಿಕಾ ಅವನು. ಅದು ಅಲ್ಲದೆ ನೀವಿಬ್ರು ಬರೋವಾಗ ಕಾರ್ ಬೇರೆ ತಗೊಂಡ್ಬಂದ್ಬಿಟ್ಟಿದ್ದೀರಾ, ಹೇಗೆ ಬರ್ತಾರವ್ರು? ಹೌದಲ್ವಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಲ್ಲ, ಅದಕ್ಕೇನು ಅಂಕಲ್, ಡ್ರೈವರ್ ಜೊತೆ ಕಾರ್ ಕಳ್ಸಿದ್ರೆ ಆಯ್ತಲ್ವಾ? ಏನು ಬೇಡ, ನಾಳೆ ನಾನು ಅಂಬಿಕಾ ಇಬ್ರು ಹಳ್ಳಿಗೆ ಹೋಗ್ತಾ ಇದ್ದೀವಲ್ಲ. ವಾಟ್? ನೀವ್ ಅಲ್ಲಿಗೆ ಹೋಗ್ತಾ ಇದ್ದೀರಾ? ನೀವ್ ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಾ ಡ್ಯಾಡ್? ಇನ್ವಿಟೇಷನ್ ಕೊಟ್ಟು ಕಾವೇರಿ ಮನೆಯವ್ರನ್ನ ಮದುವೆಗೆ ಬನ್ನಿ ಅಂತ ಕರೆಯೋದು ಬೇಡವಾ? ಅದಕ್ಕೆ ನಾಳೆ ನಾನು ಅಂಡ್ ಮೈ ಬೆಟರ್ ಹಾಫ್ ಅಂಬಿಕಾ ಇಬ್ರು ಹೋಗ್ತಿದ್ದೀವಿ. ಅಣ್ಣ, ಅವ್ರನ್ನ ಯಾಕೆ ಕರಿಬೇಕು? ನೀನು ಇನ್ವಿಟೇಷನ್ ಹಿಡ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗೋದು ಅಂದ್ರೆ ಏನು ಅರ್ಥ? ಚೆನ್ನಾಗಿ ಕೇಳ್ತೀಯ ರವಿ. ಕಾವೇರಿ ಅವ್ರ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂ, ಊರ ಹಬ್ಬ ಆದ್ರೂ ನಮ್ಮ ಮನೆಯವರೆಗೂ ಬಂದು ನಮ್ಮನ್ನೆಲ್ಲ ಬಾಯಿ ತುಂಬಾ ಕರೆದು ಹೋಗ್ತಾರೆ. ಅಂತಾದ್ರಲ್ಲಿ ನಮ್ಮನೆ ಮದುವೆ ನಾವು ಹೋಗಿ ಅವ್ರನ್ನ ಕರೀದೇ ಇದ್ರೆ ಚೆನ್ನಾಗಿರುತ್ತಾ? ಅದು ಅಲ್ಲದೆ ಕಾವೇರಿ ನಮ್ಮನೆ,
ನಮ್ಮ ಸ್ಕೂಲ್ ಸ್ಟಾಫ್ ಅಲ್ವಾ, ಬೇರೆ ಸ್ಟಾಫನ್ನೆಲ್ಲ ಕರೆದ ಹಾಗೆ ಅವಳನ್ನು ಕರಿಬೇಕಪ್ಪ. ಹಾ ಸರಿ ಮಾವ, ಆ ಕಾವೇರಿ ಮದ್ವೆಗೆ ಬರ್ಬೋದು, ಮದ್ವೆಗೆ ಮಾತ್ರ. ಆಮೇಲೆ ಅವಳು ವಾಪಸ್ ಹೋಗ್ತಿರ್ಬೇಕು ಅವಳ ಮನೆಗೆ, ಇಲ್ಲಿರೋ ಆಗಿಲ್ಲ. ಪುತ್ತೂರು ಮಹಾಲಿಂಗೇಶ್ವರ, ಬಂದಾಗ ನಿನ್ನ ನೋಡ್ತಿದ್ದೇನೆ ಕಾವೇರಿ 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 ಹೇಳ್ತಾನೆ ಆಯ್ತೀರಿ. ಅಲ್ಲ, ಮನೆ ಕೆಲಸದವಳು ಅಂತ ಹೇಳ್ತೀರಿ, ಮತ್ತೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡೋದು? ಇನ್ನು ಮುಂದೆ ಕಾವೇರಿ ಸುದ್ದಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿಗ ನಾನಿ ಫಿಕ್ಸ್, ಮಿಕ್ಕಿದೆಲ್ಲ ಬಿಡ್ಬೇಡಾಯ್ತಾ? ಏನಪ್ಪ ಮಾಣಿ? ಅಯ್ಯೋ ಮಹಾಲಿಂಗೇಶ್ವರ, ಮಾನಿ ಅಲ್ಲ ನಾನಿ. ನಾಣಿನೋ ಮಾಡಿನೋ ಒಟ್ಟಲ್ಲೋ ನೀ. ನಮ್ಮಮ್ಮ ಇಲ್ಲ ಬದುಕಂಡೆ, ನಮ್ಮಮ್ಮನ ಮುಂದೆ ಅಗಸ್ತ್ಯನ ಮುಂದೆ ನೀನ್ ಮತ್ತೆ ಹೀಗೆ ಮಾತಾಡಿದ್ರೆ ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಓಡಿಸ್ಬಿಡ್ತಾರೆ. ಹುಷಾರ್. ಅಲ್ಲ, ಇವನೇನೋ ಕ್ಯಾಶುವಲ್ ಆಗಿ ಹೇಳಿದ್ರೆ ಅಂಕಲ್ ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋದ್ರು? ವಿವೇಕ್, ಅಮ್ಮ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಅಣ್ಣ ಹಾಗೆ ಆಡ್ತಿರ್ತಾನೆ. ಅಮ್ಮ ಇದ್ದಿದ್ರೆ ಯಾವಾಗಲೂ ಅಮ್ಮನ ಸರಿ ಇಟ್ಕೊಂಡು ಓಡಾಡ್ತಿರೋನು. ಈಗ ಅಮ್ಮ ಇಲ್ವಲ್ಲ, ಅದಕ್ಕೆ ಹಾಗೆ ಆಡ್ತಾನೆ. ಏಯ್, ನೀವು ಮದುಮಕ್ಕಳು ಖುಷಿಯಾಗಿರಿ. ಅಮಾನ್ ಚಿರಾಪ್. ಅಮ್ಮ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಕರೆಕ್ಟಾಗಿ ಅವನನ್ನು ಕರೆಸಿದ್ದಾರೆ. ಏನ್ ಮಾಡೋದು? ಇಲ್ಲ, ಇದನ್ನ ಹೀಗೆ ಬಿಡೋ ಹಾಗಿಲ್ಲ. ಹೇಗಾರಾಗಲಿ ಅಮ್ಮಂಗೊಂದ್ಸಲ ವಿಷಯ ತಿಳಿಸ್ಬಿಡೋದು ಒಳ್ಳೇದು. ಹಲೋ ಶಶಿ, ಹೇಗಿದ್ಯಾ? ಅಲ್ಲೆಲ್ಲ ಹೇಗಿದ್ದಾರೆ? ಅಮ್ಮ, ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನ ಹೇಳೋಣ ಅಂತಾನೆ ನಿನಗೆ ಫೋನ್ ಮಾಡಿದೆ. ನೀ ಹೇಗಿದ್ಯಾ? ಸಮಸ್ಯೆನಾ? ಏನು ಅದು? ಯಾರೋ ಹೊಸ ಕೆಲಸದವನಂತಮ್ಮ, ರವಿ ಕರ್ಸಿದಾನ ಅವನ್ನ. ಎಲ್ಲಿರ್ತಾನೆ? ಇನ್ನೆಲ್ಲಿ? ನಮ್ಮ ಔಟ್ ಹೌಸ್ ಅಲ್ಲಿ. ಇನ್ನು ಮುಂದೆ ಕಾವೇರಿ ಸುದ್ದಿ ಮಾತಾಡ್ಲಿಕ್ಕಿಲ್ಲ. ಇಲ್ಲಿಗ ನಾನಿ ಫಿಕ್ಸ್, ಮಿಕ್ಕಿದೆಲ್ಲ ಬಿಡ್ಬೇಡಾಯ್ತಾ? ಅಮ್ಮ, ಅವನು ಔಟ್ ಹೌಸ್ ಅಲ್ಲೇ ಇರಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ಯಾಕೋ ಇದು ಅತ್ತಿಗೆ ಮೈದಂದೆ ಕಿತಾಪತಿ ಅಂತ ಅನ್ನಿಸ್ತಾ ಇದೆ. ಓ, ಇಷ್ಟೆಲ್ಲ ಆಗಿದ್ಯಾ? ನಡೀಲಿ ನಡೀಲಿ, ಅವ್ರ ಶಾರ್ಟ್ಗೆಲ್ಲ ನಾವು ರಿವರ್ಸ್ ಶಾಟ್ ಕೊಡೋಣ. ರಿವರ್ಸ್ ಶಾಟ? ಅದು ಹೇಗಮ್ಮ? ಏನ್ ಮಾಡೋದು? ಇನ್ಮೇಲೆ ಕಾವೇರಿಗೆ ಔಟ್ ಹೌಸ್ ಅವಶ್ಯಕತೆ ಬರೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಸೊಸೆ ಆಗಿ ನಮ್ಮ ಜೊತೆಲೇ ಇರ್ತಾಳೆ. ಅಮ್ಮ, ಇದೆಲ್ಲ ಆಗತ್ತೆ ಅಂತೀಯಾ? ಯಾವುದು ಅದಾಗದೆ ಆಗೋದಿಲ್ಲ ಶಶಿ, ನಾವು ಆಗೋ ಥರ ಮಾಡಬೇಕು. ಇನ್ಯಾವುದಕ್ಕೂ ನೀನು ಮಾತಾಡೋದಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಕ್ಕೆ ನೀನಿರು. ಅವ್ರ ಆಟ ಅವ್ರು ಆಡ್ಲಿ, ನಾನೆಲ್ಲ ನೋಡ್ಕೋತೀನಿ. ಅಮ್ಮ, ಹಾಗೆ ಇನ್ನೊಂದು ವಿಷಯ, ನಾನು ಅಂಬಿಕಾ ಅನಿಕಾ ಮದುವೆ ಕರೆಯೋದಿಕ್ಕೆ ಅಲ್ಲಿಗೆ ಬರಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಿನ್ನ ಹೆಂಡತಿ ಒಪ್ತಾಳೇನೋ? ಕರೀಲೇಬೇಕಲ್ಲಮ್ಮ, ಸಂಪ್ರದಾಯ ಬಿಡಕ್ಕಾಗತ್ತಾ? ಹೇಳೋದು ಹೇಳ್ತೀನಿ, ಬರೋದು ಬಿಡೋದು ಅವಳಿಷ್ಟ. ಸರಿ ಸರಿ, ಅದನ್ನ ನೀನೇನು ಮಾಡ್ತೀಯೋ ನೋಡು. ಸದ್ಯಕ್ಕೆ ಅವ್ರ ಆಟಕ್ಕೆ ಏನು ರಿಯಾಕ್ಟ್ ಮಾಡದೆ ನೀನು ಸುಮ್ಮನೆ ಇದ್ಬಿಡು. ಏನು ಮಾಡ್ತಾರೆ ನೋಡೋಣ.